ಚುನಾವಣೆ ಅನ್ನುವಂಥದ್ದು ನಾನು ಅವತ್ತು ಹೇಳಿದ್ದೆ ನಿಮಗೆ, ಇವತ್ತು ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆನ ಇಟ್ಕೊಂಡು ನಾನು ಬಂದಿದ್ದೀನಿ ಅಂತ. ನೀವೆಲ್ಲ ನೋಡಿದ್ರಿ, ಈಗ ಎಲ್ಲ ಕಡೆನೂ ನೋಡ್ತಾ ಇದ್ದೀರಾ ಕೂಡ. ಈಗ ಎಲ್ಲ ಕಡೆ ಬದಲಾವಣೆ ಜಗದ ನಿಯಮ 2.0 ಅಂತ ಅಂದ್ಬಿಟ್ಟು ಬರ್ತಾ ಇದೀವಿ ನಾವು. ಸೊ ಖಂಡಿತವಾಗ್ಲೂ ಬರವಣಿಗೆ ಅಂತಲ್ಲ, ಆವತ್ತು ನಾವು ಬಂದಂಥ ಉದ್ದೇಶನೂ ಅಷ್ಟೇನೆ, ಇವತ್ತು ಮಾಡ್ತಿರುವಂಥ ಉದ್ದೇಶನೂ ಅಷ್ಟೇ. ಮುಂದೆ ನಾವೇನು ಮಾಡಬೇಕು ಅಂತಿದ್ದೀವಿ ಅದಕ್ಕೆ. ಈ ಜಯ ಅಪಜಯ ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಅವತ್ತು ನಾವು ಸ್ಪರ್ಧೆ ಮಾಡಬೇಕಾಗಿತ್ತು, ನಾವು ರಂಗಕ್ಕೆ ಇಳಿಬೇಕಾಗಿತ್ತು, ರಂಗಕ್ಕೆ ಇಳಿದೋ. ರಂಗದಲ್ಲಿ ಸೋತಿದ್ದೀವಿ ಅಂತ ಮಾತ್ರಕ್ಕೆ ನಿಂತೋಗಿಲ್ಲ. ಆಮೇಲೆ ನೀವು ಹೇಳಿದ್ರಿ ನಾಪತ್ತೆ ಅಂತ. 3 ವರ್ಷ ನಾವು ನಾಪತ್ತೆ ಆಗಿರಲಿಲ್ಲ. ಬೇಸ್ನ ದೊಡ್ಡ ಮಟ್ಟದಲ್ಲಿ ರೆಡಿ ಮಾಡ್ತಾ ಇದ್ದು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಎಷ್ಟು ಸ್ಟ್ರಾಂಗ್ ಆಗಿ ಬೇಸ್ ಮಾಡಿದ್ದಾರೆ ಅಂತ. ಏನು ಸ್ಲೋಗನ್ನು, ವಾಟ್ ಈಸ್ ದ ಸ್ಲೋಗನ್ ಆಫ್ ಬದಲಾವಣೆ ಜಗದ ನಿಯಮ 2.0? ಅಂದರೆ ಸರ್, ನಾನು ಅಲ್ಲಿ ಒಂದು 4 ಸ್ಲೋಗನ್ನು ಕೂಡ ಕೊಟ್ಟಿದ್ದೀನಿ. ಬದಲಾವಣೆ ಜಗದ ನಿಯಮ 2.0 ಅಂತ ಹೇಳಿದ್ದೀನಿ. ಅಂದರೆ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಓಕೆ ಬದಲಾವಣೆ ಅಂತ ಹೇಳ್ತು ಅಂದರೆ ನಾನೇನೋ ವಿಶೇಷವಾಗಿ ಮಾಡಿಬಿಡ್ತೀನಿ ಅನ್ನುವಂಥದ್ದಲ್ಲ. ಬದಲಾವಣೆಗೆ ಒಂದು ಹೊಸ ಡೆಫಿನೇಷನ್ನ ಕೊಡಬೇಕು ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಸಮಾಜ ಸೇವೆಯಲ್ಲಿ ಬದಲಾವಣೆ ಮಾಡೋಣ, ಅನ್ಎಂಪ್ಲಾಯ್ಮೆಂಟ್ ನಿರ್ಮೂಲನೆಯಲ್ಲಿ ಬದಲಾವಣೆ ಮಾಡೋಣ, ರಾಜ್ಯದ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆನ ತರೋಣ, ಹಾಗೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರೋಣ ಅಂತ 4 ಸ್ಲೋಗನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದೇ ಥರ ಈಗ ಪ್ಯಾರಲಲ್ ಆಗಿ ನಾನು ಕಂಪ್ನಿಗಳನ್ನ ಮಾಡಿ, ಆ ಕಂಪ್ನಿ ಮುಖಾಂತರ ಏನು ಬದಲಾವಣೆ ತರೋಕ್ಕಾಗುತ್ತೋ ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫೌಂಡೇಶನ್ ಮುಖಾಂತರ ಸಮಾಜ ಸೇವೆಯಲ್ಲಿ ಒಂದು ಹೊಸ ಥರದ್ದು ಡೆಫಿನೇಷನ್ನ ತರೋಣ ಅಂತ ಮಾಡ್ತಾ ಇದ್ದೀವಿ. ಹಾಗೆ ರಾಜಕಾರಣದಲ್ಲೂ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀರಾ, ಏನು ಮಾಡಬೇಕು ಅಂತಿದ್ದೀವಿ ಏನು ಅಂತ ಅನ್ನುವಂಥದ್ದನ್ನು. ಸೊ ಒಂದು ದೊಡ್ಡ ಮಟ್ಟದ ಬದಲಾವಣೆ ತರ್ತಾ ಇದ್ದೀವಿ ಸರ್.